ಗೋಪಾಲಣ್ಣಿ ಬೆಂಗಳೂರು ರೋಡಲ್ಲಿ ಟೋಟಲ್ 6,000 ಗುಂಡಿ ಅವಂತ ಕಣೆ. ಅಯ್ಯಲೇ ಇವ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಗುಂಡಿನೂ ಗಣತಿ ಮಾಡ್ಕೊಂಡ್ ಕುಂತವೇನ್ಲ. ಬಹುತೇಕ ಗುಂಡಿಗಳನ್ನು ಎನಿಸುವಂತ ಸರ್ಕಾರನ ನೋಡಿದ್ದಿಲ್ಲ. 6,000 ಗುಂಡಿ ಅದಾವು, 3,000 ಅಧಿಕಾರಿಗಳನ್ನ ಗುಂಡಿಗಳು ಎನಿಸಕ್ ಹಚ್ಚಿದ ಸರ್ಕಾರ ಬಹುತೇಕ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಅನ್ನುವಂಥದ್ದನ್ನು ನನಗೆ ಕೇಳ್ತೇನೆ. ಗುಂಡಿಗಳನ್ನ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿ ಲೆಕ್ಕ ಹಾಕಿರ್ಬೇಕು ಕಣ್ಲೆ. ಹೋಗ್ಲಿ, ಈಗ ಎಷ್ಟು ಮುಚ್ಚವ್ರಿ, ಇನ್ನೆಷ್ಟು ಹೊಸ ಓಪನ್ ಆಗವೆ ಕೇಳಲೆ. ಬೆಂಗಳೂರು ನಗರದಲ್ಲಿ ಎಲ್ಲ ಗುಂಡಿಗಳನ್ನೆಲ್ಲ ಮುಚ್ಚಾ ಇದೀವಿ. ಮಳೆ ಆಗ್ತಾ ಇದ್ರು ಮುಚ್ತಾ ಇದೀವಿ. ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ 200 ಹೆಚ್ಚು ಕಮ್ಮಿ 1,000 ಅಷ್ಟು ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಡೀತಾ ಇದೆ. ಸೂಪರ್ ಮಾಮಾ. ದಿನಕ್ಕೆ 1,000 ಗುಂಡಿ ಮುಚ್ಚಿದೀವಿ ಅಂತವ ಟಾರ್ ಹಾಕಿ ಸಗಣಿ ಬಗಡ ಸಾರಿಸ್ದಂಗೆ ಸಾರಿಸ್ಕೊಂಡು ಹೋಯ್ತವೆ ಕಣೆ. ಅವು ಸಾರಿಸ್ಕೊಂಡು ಮುಂದಕ್ಕೆ ಹೋದಂಗೆ ಹಿಂದೆಯಿಂದ ಕಿತ್ಕೊಂಡ್ ಬರ್ತಾ ಇರ್ತೆ ಟಾರು. ಮಳೆ ಬರ್ತಾ ಇದೆ, ಅವಾಗ ಅಸ್ಫಾಲ್ಟ್ ಮಾಡ್ತಿದ್ರು, ಅವಾಗ ಗುಂಡಿ ತುಂಬ್ತಿದ್ರು. ನಿಲ್ತದಾನ ಮಳೆ ಒಳಗೆ ಗುಂಡಿ ಡಂಬರ್ ನಿಲ್ತದಾನ? BBMP ಅಧಿಕಾರಿಗಳಿಗೆ ಅಷ್ಟು ಪರಿಜ್ಞಾನ ಇಲ್ಲ. ಮಳೆ ಬರುವಂತ ಹೊತ್ತೊಳಗೆ ಅದು ಒಂದು ರೋಡ್ ಜಾಮ್ ಮಾಡಿ, ಒಂದು ರೋಡ್ ಬ್ಲಾಕ್ ಮಾಡಿ ಮಳೆ ನಿಲ್ಸಿ ಟೈರ್ ಹಾಕ್ಸದ್ ಹೆಂಗ್ಲೆ. ಈಗಂತೂ ಮಳೆ ಹೊತ್ತು ಗೊತ್ತಿಲ್ದೆ ಒರ್ಸ್ಬಿಡಿ ಸುರಿತೈತಿ. ಅದ್ರಲ್ಲೂ ರೋಡಲ್ಲಿರೋ ಗುಂಡಿಗೆ ನೀರ್ ತುಂಬ್ಕಂತು ಅಂದ್ರಿ ಆ ಗುಂಡಿ ಅರ್ಧ ಅಡಿ ಆಳಾಯ್ತು, ಉದ್ದ ಆಯ್ತು ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಬಿದ್ದ ಮೇಲೆ ಗೊತ್ತಾಯ್ತದಲ್ಲ ಅಣ್ಣ. ನಾನು ಡೆಲ್ಲಿಗೆ ಹೋಗಿದ್ದೆ, ಡೆಲ್ಲಿ ಎಲ್ಲ ಒಂದು ರೌಂಡ್ ನೋಡಿದೆ. ಇದೆಲ್ಲ ಆದ್ಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ, ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ. ಒಂದು ಗೋಪಾಲಣ್ಣಿ ನೋಡಲಿ, ಪ್ರಧಾನಿ ಮನೆ ಮುಂದೆಲ್ಲ ಗುಂಡಿ ಅವಂತೆ ಡೆಲ್ಲಿಲಿ, ಅದನ್ನೆಲ್ಲ ಮುಚ್ಚೆ ಇಲ್ವಂತೆ. ಪ್ರಧಾನಿ ಮನೆ ಮುಂದೆ ರೋಡ್ ಇದ್ರೆ ಗುಂಡಿ ಇದ್ದೇ ಇರ್ತವೆ. ಡೆಲ್ಲಿ ಸರ್ಕಾರ ಸುದ್ದಿ ಬೇಡ, ನಮ್ಗೆ ರಾಜ್ಯದ ಮಾತಾಡ ಕೇಳ. ಬಿಜೆಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡ್ಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಏನ್ ಕೇಳಿದ್ರು ಮೋದಿ ಮಾಡಿಲ್ಲ, ನೀವಿದ್ದಾಗ ಮಾಡಿಲ್ಲ. ಅರೆ ನಾವಿದ್ದಾಗ ಮಾಡಲ್ಲಕ್ಕೆ ನೀವು ಬಂದಿರಪ್ಪ, ಮತ್ ನೀವು ಹೋಗಾಕ್ ತಯಾರಾಗಿರಿ, ನಾವು ಬರ್ತೇವೆ. ಅವು ಮಾಡ್ಲಿಲ್ಲ ಅಂತ ಇವು ಮಾಡ್ತಿಲ್ಲ ಕಣ. ಒಟ್ನಲ್ಲಿ ಯಾರ ಅಧಿಕಾರಕ್ಕೆ ಬಂದ್ರು ಜನಗಳ ಕೆಲಸ ಆಗೋದಿಲ್ಲ ಅಷ್ಟೇ. ಈ ಸಿರಿ ಸಂಪತ್ಗೆ ನಾವು ಗೆದ್ರೆ ಚಿನ್ನದ ಕಳಸ ಮಾಡೋಗ್ತೀವಿ ಅಂತವ ಸುಳ್ಳು ಬೇರೆ ಹೇಳ್ತವೆ ಕಣ. ಅಯ್ಯಯ್ಯೋ, ಅದನ್ನೆಲ್ಲ ನಂಬ್ಕಂಡೆ ನಮ್ ಜನ ಓಟ್ ಹಾಕ್ತಾವ್ರಿ ಅನ್ಕೊಂಡಿದೀಯನ್ಲ. ಯಾರಿಗೂ ಒಬ್ನಿಗೆ ಹಾಕ್ಬೇಕು, ನಮ್ಮ ಜಾತಿಯನಿಗೆ ಹಾಕನೆ, ಇಲ್ಲಾಂದ್ರೆ ಕಾಯಿಸ್ಕೊಟ್ಟನಿಗೆ ಹಾಕನೆ ಅಂತವ ಹಾಕಿರ್ತಾವ ಅಷ್ಟೇ. ಅಭಿವೃದ್ಧಿಗೆ ಜನ ಓಟ್ ಹಾಕಂಗಿದ್ದಿದ್ರಿ ದೇಶ ಯಾವತ್ತೂ ಉದ್ಧಾರ ಆಗಿರೋದು ಕಂಡ್ಲ. ಏನೋ ಕಾಣಕಣ, ಬಿಜೆಪಿಯವು ಎಲ್ಲ ಜಿಲ್ಲೆಲುವೆ ರೋಡ್ ಅಡ್ಡ ಹಾಕಿ ಸ್ಟ್ರೈಕ್ ಮಾಡ್ತಾವಂತ ಕಲ್ಲಣ. ಲೈ, 100 ಜನ ಗುಂಪು ಕಟ್ಕೊಂಡು ರೋಡ ಅಡ್ಡ ಹಾಕದ್ರ ಬದ್ಲು ಗುದ್ಲಿ ಪಿಕಾಯಿಸಿ ಹಿಡ್ಕೊಂಡು ಒಂದೊಂದೇ ಗುಂಡಿ ಮುಚ್ಕೊಂಬರ್ರ ಕೇಳ. ಆಗ ಸರ್ಕಾರಕ್ಕೆ ಮಕ್ ಕೊಡ್ದಂಗಿರ್ತದೆ, ಜನಗಳಿಗೂ ಇವ್ರ ಮೇಲೆ ಅಭಿಮಾನ ಬರ್ತದೆ. ಶಿವನಿ ಶಂಭುಲಿಂಗ. Kuitan ka na, no!